ಒಂದು ಇಡೀ ಭಾರತ ದೇಶದ ಒಂದು ಸುಶಿಕ್ಷಿತ ಮತ್ತು ಪವರ್ಫುಲ್ ಕ್ಷೇತ್ರ ಶೃಂಗೇರಿ ಶಾರದೆಯನ್ನು ಬಿಟ್ಟರೆ ವಿದ್ಯಾಭ್ಯಾಸದ ಅಕ್ಷರಾಭ್ಯಾಸ ನಡೀತಕ್ಕಂಥದ್ದು ಈ ಕ್ಷೇತ್ರದಲ್ಲಿ. ಮುಖ್ಯವಾಗಿ ಈ ದೇವರ ಹೆಸರೇ ವಿದ್ಯಾ ಚೌಡೇಶ್ವರಿ ಅಂತ, ವಿದ್ಯೆಗೆ ಪ್ರಥಮ ಆದ್ಯತೆಯನ್ನು ನೀಡ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನ. ಕೆಳದಿ ಮಹಾರಾಜರ ಕಾಲದ ಒಂದು ಗದ್ದಿಗೆ ಇದು. 850 ವರ್ಷಗಳ ಇತಿಹಾಸ ಕೂಡ ಇಲ್ಲಿ ಇದೆ. ದೊಡ್ಡ ಚೌಡಮ್ಮನವರು, ಚಿಕ್ಕ ಚೌಡಮ್ಮನವರು, ಅಂಗ್ರಳ್ಳಿ ಬಸವಣ್ಣ ಎಲ್ಲವನ್ನು ನೋಡ್ತೀವಿ ನಾವು ಇಲ್ಲಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಸುದರ್ಶನ ಹೋಮ ಮತ್ತು ಅಮಾವಾಸ್ಯೆ ದಿನ ಚಂಡಿ ಹೋಮ ನಡೆಯುತ್ತೆ. ಲಕ್ಷಾಂತರ, ಒಂದು 5.5 ಲಕ್ಷ ಜನ ಭಕ್ತರಿದ್ದಾರೆ ಇಲ್ಲಿಗೆ. ಇದುವರೆಗೆ ನಾನು 5 ವರ್ಷಗಳಿಂದ ಪ್ರತಿ ಭಾನುವಾರ ಅಕ್ಷರಾಭ್ಯಾಸವನ್ನು ಮಾಡ್ತಾಯಿದ್ದೀನಿ. ನಮ್ಮಲ್ಲಿ 3 ವಿಭಾಗ ಇದೆ. ಅಕ್ಷರಾಭ್ಯಾಸ ಚಿಕ್ಕ ಮಕ್ಕಳಿಗೆ, ಸ್ವಲ್ಪ ದೊಡ್ಡ ಮಕ್ಕಳಿಗೆ 10ನೇ ಕ್ಲಾಸ್ ತನಕ ವಿದ್ಯಾನುಗ್ರಹ, ಅದಕ್ಕಿಂತ ಮೇಲ್ಪಟ್ಟವ್ರಿಗೆ ವೃತ್ತಿ ಮಾರ್ಗದರ್ಶನ ಅಥವಾ ಕೆರಿಯರ್ ಗೈಡೆನ್ಸ್ 3 ಕೂಡ ನಡೆಯುತ್ತಿಲ್ಲ. ಅಕ್ಷರಾಭ್ಯಾಸ ಅಂದರೆ ಚಿಕ್ಕ ಮಕ್ಕಳಿಗೆ ಓಂ ಬರೆಯೋದು ಅಥವಾ ಅಕ್ಷತೆ ಮೇಲೆ ಬರೆಯೋದು ಅಷ್ಟೇ ಮಾಡೋದು. ಆದರೆ ಇಲ್ಲಿ LKGಯಿಂದ 5th, 7th, 10th, ITI ಅಥವಾ PU ಇಂದ, ಆರ್ಟ್ಸು ಸೈನ್ಸು ಕಾಮರ್ಸಿಂದ, ಡಿಗ್ರಿಯಿಂದ BA BCom BSc IAS IES MBBS BE ಎಲ್ಲ ಮಕ್ಕಳು ಕೂಡ ಇಲ್ಲಿ ಬರ್ತಾರೆ. 3 ವರ್ಷದಿಂದ 3 ತಿಂಗಳಿಂದ 35 ವರ್ಷದ ಮಕ್ಕಳು ಕೂಡ ಈ ಕ್ಯೂನಲ್ಲಿರ್ತಾರೆ. ಅವ್ರಿಗೆ ಲರ್ನಿಂಗ್ ಅಚೀವ್ಮೆಂಟ್ ಪರ್ಸೆಂಟೇಜ್ ಇವಾಗ ಎಷ್ಟಿದೆ, ಅವನು ಮುಂದೆ 10th ಎಷ್ಟು ತೆಗಿತಾನೆ, PUನಲ್ಲಿ ಎಷ್ಟು ತೆಗಿತಾನೆ, ಮುಂದೆ ಯಾವ ಕಡೆ ಹೋಗಬೇಕು, PC MC ಹೋಗ್ಬೇಕಾ, PC BH ಹೋಗ್ಬೇಕಾ, PC MB ಹೋಗ್ಬೇಕಾ, ಮೆಡಿಕಲ್ ಕಡೆ ಹೋಗ್ಬೇಕಾ, ಇಂಜಿನಿಯರಿಂಗ್ ಕಡೆ ಹೋಗ್ಬೇಕಾ, ಔಟ್ ಆಫ್ ಕಂಟ್ರಿ ಹೋಗ್ಬೇಕಾ, ಎಲ್ಲ ಬರಿತೀವಿ ಇಲ್ಲಿ. ಅದಕ್ಕೆ ಶಕ್ತಿ ಯಾರು ಅಂದರೆ ವಿದ್ಯಾ ಚೌಡೇಶ್ವರಿ ಅಮ್ಮನವರು. ಹಾಗಾಗಿ ಇದುವರೆಗೆ 18,000 ಮಕ್ಕಳ ನಾಲ್ಗೆ ಮೇಲೆ ಬರೆದು ಅವ್ರಿಗೆ ನೋಟ್ಬುಕ್ಕು ಮತ್ತು ಪೆನ್ನನ್ನು ಕೊಟ್ಟು ಕೆರಿಯರ್ ಗೈಡೆನ್ಸನ್ನು ಮಾಡಿದ್ದೀವಿ. ನೋಡಿ, ಇಲ್ಲಿ ನೋಡ್ತಾ ಇದ್ದೀವಿ ಸರ್ವಪಲ್ಲಿ ರಾಧಾಕೃಷ್ಣನವ್ರ ಫೋಟೋನ. ಇಲ್ಲಿ ಈ ಕಡೆ ಅಮ್ಮನವ್ರ ಫೋಟೋ ನೋಡ್ತೀವಿ, ಶೃಂಗೇರಿ ಜಗದ್ಗುರುಗಳು ಮತ್ತು ಅಮ್ಮನವ್ರ ಫೋಟೋ. ಇದೇ 200 ಪೇಜ್ ನೋಟ್ಬುಕ್ನ ಅಷ್ಟು ಮಕ್ಕಳಿಗೆ ಕೊಡ್ತೀವಿ ನಾವು. ಮಠದ ವತಿಯಿಂದ ಪೆನ್ನು ಮತ್ತು ನೋಟ್ಬುಕ್ಗಳನ್ನು ಆ ಮಕ್ಕಳಿಗೆ ಕೊಟ್ಟು, ಶಂಕರಾಚಾರ್ಯರು, ಗಣಪತಿ ಮತ್ತು ಶಾರದೆ ಮತ್ತು ಶ್ರೀವಿದ್ಯಾನ ವೃಂದಾವನ ಇದು ಅಷ್ಟೊಂದು ಇದುವರೆಗೆ ಹೆಚ್ಚು ಕಮ್ಮಿ 12,000 ಮಕ್ಕಳು ಮೊಬೈಲು ಮತ್ತು TV ಬಿಟ್ಟಿದ್ದಾರೆ, ಹಠ ಮಾಡೋದು ಬಿಡ್ತಾರೆ. ನಾವು ಹೇಳ್ತೀವಿ ಇಂಥ ಟೈಮ್ಗೆ ಹೇಳಬೇಕು, ಇಂಥ ಆಹಾರನೇ ತಿನ್ನಬೇಕು, ಹೀಗೇ ಇರಬೇಕು, ಇಷ್ಟೇ ಮಾತಾಡಬೇಕು. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಈ ಜಾಗದಲ್ಲಿ ಒಂದು ಸಲ ಕೂತಂಥ ಮಕ್ಕಳು ಇನ್ನು ಕಡಿಮೆ ಪರ್ಸೆಂಟೇಜ್ ಬರಲ್ಲ. ಅದರಿಂದ ಮೇಲೆ ಎಷ್ಟು ಬೇಕಾದ್ರೂ ಹೋಗ್ಬೋದು. 1%, 10%, 15%, 20% ಮೇಲೆ ಹೋಗ್ತಾರೆ ಹೊರತು ಕೆಳಗಡೆ ಇಳಿಯಲ್ಲ. ಅದು ವಿಶೇಷ. ಹಾಗಾಗಿ ಮಕ್ಕಳಿಗೆ ಒಂದು ವಿದ್ಯಾ ಸಾನ್ನಿಧ್ಯ ಇದು. ನಾವು ಹೇಳುವಾಗಲೇ ಬೆಳಗ್ಗೆ ಕೂತ್ರೆ ಏನೂ ಇಲ್ದೇ ಇದ್ದರೂ ಒಂದು 10 ಗಂಟೆ ಆದರೂ ಕೂರ್ತೀವಿ ಈ ಜಾಗದಲ್ಲಿ. ಅವರಿಗೆ ಈ ಒಂದು ಕಾಯಿನ್ಗಳನ್ನು ನಾವು ಕೊಡ್ತೀವಿ. ಈ ಕಾಯಿನ್ನು ಮತ್ತು ಅರಿಶಿನ ಕೊನೆ ಎಲ್ಲ ಮಕ್ಕಳಿಗೆ ಕೊಡ್ತೀವಿ. ಅದನ್ನು ಇಟ್ಕೊಂಡು ತಲೆ ಹತ್ರ ಇಟ್ಕೊಂಡು ಮಲಗಬೇಕು. ಈಗಿನ ಮಕ್ಕಳೇನು ಮಾಡ್ತಾರೆ, ಮೊಬೈಲ್ನ ತಲೆ ಹತ್ರ ಇಟ್ಕೊಂಡು ಮಲಗ್ತಾರೆ. ಸರಸ್ವತಿ ನನ್ನ ಮೆದುಳಿನ 25 ದಶಲಕ್ಷ ನರಕೋಶಗಳಲ್ಲಿ ಸರಾಗವಾಗಿ ನಲಿ ಅಂತ ಹೇಳಿ ಮೃತ್ಯುಂಜಯ ಮಹಾಮಂತ್ರ ಹೇಳಿ, ವಾಗ್ದೇವಿ ಮಂತ್ರ ಹೇಳಿ, ಸರಸ್ವತಿ ಮಂತ್ರ ಹೇಳಿ, ಇಲ್ಲಿ ಅಯಗ್ರೀವ ಮಂತ್ರ ಹೇಳಿ ಅಕ್ಷರಾಭ್ಯಾಸವನ್ನು ಮಾಡಲಾಗುತ್ತೆ. ಹಾಗಾಗಿ ಪ್ರತಿದಿನ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮತ್ತು ಪ್ರತಿ ಭಾನುವಾರ ಅಂಥ ದಿನಾಂಕಗಳಂದು ಸ್ವಾಮೀಜಿಯವರು ಮತ್ತು ಶೃಂಗೇರಿ ಪೀಠದಿಂದ, ಈ ವಿದ್ಯಾ ಚೌಡೇಶ್ವರಿ ಸನ್ನಿಧಿಯಿಂದ, ಟ್ರಸ್ಟ್ನಿಂದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಮಕ್ಕಳಿಗೆ ಇಲ್ಲಿ ಇದುವರೆಗೆ ನೋಡಿರ್ತಕ್ಕಂಥ ಕಡೆ ನೋಡಿದರೆ ತುಂಬ ದೊಡ್ಡ ಮಕ್ಕಳು ಕೂಡ ಹೊರದೇಶಕ್ಕೆ, ಫಿಲಿಪೈನ್ಸು, ಅಮೇರಿಕಾ, ಆಸ್ಟ್ರೇಲಿಯಾ, ಗುವಾಹಟಿ, ಅಸ್ಸಾಮು, ರಾಜಸ್ಥಾನ, ಹೈದರಾಬಾದ್ ಈ ಎಲ್ಲ ಕಡೆಯಿಂದ ಬರ್ತಾರೆ. ನಮ್ಮ ರಾಜ್ಯ ಒಂದೇ ಅಲ್ಲ, ತಮಿಳುನಾಡು ಎಲ್ಲ ಹೊರ ರಾಜ್ಯಗಳು, ದೇಶಗಳಿಂದಲೂ ಬರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಫ್ಲೈಟ್ ಬುಕ್ ಮಾಡಿ ಇಲ್ಲಿ ಬರ್ಸ್ಕೊಂಡು ಆಮೇಲೆ ಅಲ್ಲೇ ಫ್ಲೈಟ್ಗೆ ಹೋಗ್ತಾರೆ. ಅಷ್ಟು ವ್ಯವಸ್ಥಿತವಾದಂಥ ಒಂದು ಸಾನ್ನಿಧ್ಯ ಇದು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎತ್ತಿದ ಕೈ ಇದು. ಇಡೀ ಭಾರತಾಂಬೆಯ ಮಡಿಲಿನ ವಿದ್ಯಾ ಕೇಂದ್ರ, ಅಕ್ಷರಾಭ್ಯಾಸ ನಡೀತಕ್ಕಂಥ ಸುವ್ಯವಸ್ಥಿತವಾದಂಥ ಕೇಂದ್ರ ಶೃಂಗೇರಿ ಶಾರದಾಂಬೆಯ ಮಡಿಲಿನ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸನ್ನಿಧಾನ, KG ದೇವಪಟ್ಟಣ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ಅಂಗ್ರಳ್ಳಿ ವಿದ್ಯಾ ಚೌಡೇಶ್ವರಿ ಅಂದರೆ ಎಲ್ಲ ಕಡೆಗೂ ಕೂಡ ಪ್ರಸಿದ್ಧಿಯಾಗಿದೆ. ಇಂಥ ಮಕ್ಕಳು ಈಗ ಇವಳಿದ್ದಾಳೆ, ಈ ಮಗು ಬಂದಿದ್ದಾಳೆ ಅಂದರೆ ನಾವು ಇಲ್ಲಿ ಬರಿತೀವಿ. ಈಗ ಅವ್ರಿಗೆ ನಾವಲ್ಲ, ಅಮ್ಮನವ್ರ ಅನುಗ್ರಹ ಆಗುತ್ತೆ. ಅವ್ರು ಬರೆದ ಮೇಲೆ ಇವರು CBSE ಸೇರಿಸ್ಬೇಕಾ, ಯಾವ ಕಡೆ ಸೇರಿಸ್ಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ ಯಾವತ್ತು ಸೇರಿಸ್ಬೇಕು, 5th ಸ್ಟ್ಯಾಂಡರ್ಡಲ್ಲಿ ಯಾವತ್ತು ಎಕ್ಸಾಮ್ ಬರೀಬೇಕು, 8th ಸ್ಕೂಲ್ ಚೇಂಜ್ ಮಾಡಬೇಕಾ ಬೇಡವಾ, 10th ಎಷ್ಟು ಬರುತ್ತೆ, PUನಲ್ಲಿ ಎಷ್ಟು ಬರುತ್ತೆ, ಅವ್ರ ಮುಂದೆ IAS ಅಧಿಕಾರಿ ಆಗ್ತಾಳ, MBBS ಆಗ್ತಾಳ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ತಾಳ, RDPR ಆಗ್ತಾಳ, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗ್ತಾಳ, ಟೂರಿಸಮ್ ಆಗ್ತಾಳ, ಯಾವ ಕಡೆ ಹೋಗುತ್ತೆ, ಸ್ಪೇಸ್ ಕಡೆ ಹೋಗುತ್ತಾ, ಸೈಂಟಿಸ್ಟ್ ಆಗ್ತಾರ, ಇಸ್ರೋ ಕಡೆ ಹೋಗುತ್ತಾ, ಇದರಲ್ಲಿ ಇದ್ಬಿಡುತ್ತೆ. ಆ ಮಕ್ಕಳ ಜೀವನವನ್ನು ಒಂದು ಏಕಾಗ್ರತೆಯನ್ನು ತರ್ತಕ್ಕಂಥ ದೇವಿ ವಿದ್ಯಾ ಚೌಡೇಶ್ವರಿ. ಹಾಗಾಗಿ ತಾಯಂದರು ಮಕ್ಕಳು ಅವ್ರ ಮಕ್ಕಳಿಗೋಸ್ಕರ ಸಂಜೆವರೆಗೂ ಕ್ಯೂನಲ್ಲಿ ನಿಂತು
ಈ ಸನ್ನಿಧಾನದಲ್ಲಿ ಅವ್ರ ಮಕ್ಕಳಿಗೆ ಏನು ಮಾಡ್ತಾರೆ, ವಿದ್ಯಾನುಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಿಸ್ತಾರೆ. ಧನ್ಯವಾದಗಳು.